ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ಇವತ್ತಿನ ವ್ಲಾಗ್ ಬಂದ್ಬಿಟ್ಟು ಶಿವರಾತ್ರಿ ಹಬ್ಬದ ವ್ಲಾಗನ್ನು ಶುರು ಮಾಡ್ತಾಯಿದ್ದೀನಿ. ಆಲ್ರೆಡಿ ಎಲ್ಲ ಕೆಲಸಗಳನ್ನು ಮುಗಿಸ್ಕೊಂಡು ನಾನೀಗ ವ್ಲಾಗನ್ನು ಶುರು ಮಾಡಿದೆ. ಸ್ವಲ್ಪ ಲೇಟೇ ಆಗುತ್ತೆ ನನಗೆ, ಬೇಗ ಬೇಗ ಎಲ್ಲ ಕೆಲಸಗಳು ಮಾಡ್ಕೊಳ್ಳೋಕ್ಕಾಗೋದಿಲ್ಲ. ಆದಷ್ಟು ಬೇಗ ಇವತ್ತು ಪೂಜೆಯನ್ನು ಮುಗಿಸ್ಕೊಳ್ಳೋಣ ಅಂತ ಹೇಳಿ ಸ್ಟಾರ್ಟಿಂಗೇ ಎಲ್ಲ ಕೆಲಸ ಎಲ್ಲ ಮುಗಿಸ್ಕೊಂಡು ಈಗ ಫ್ರೆಶ್ ಅಪ್ ಆಗಿ ಬಂದು ಪೂಜೆಗೆ ರೆಡಿ ಮಾಡ್ಕೊಳ್ಳೋಣ ಅಂತ ಹೇಳಿದ್ರು. ಅಕ್ಕ, ನಾನು ಅಡುಗೆ ರೆಡಿ ಮಾಡ್ಕೊಳ್ತೀನಿ, ನೀನು ಪೂಜೆಗೆ ರೆಡಿ ಮಾಡ್ಕೊ ಅಂತ ಹೇಳಿದ್ರಿ. ಕೆಲವೊಬ್ಬರೆಲ್ಲ ಕೇಳ್ತಾನೆ ಇರ್ತೀರ, ನಿಮ್ಮ ಫ್ಯಾಮಿಲಿಯಲ್ಲಿ ಬೇರೆಯವ್ರು ನಿಮ್ಮ ಅಕ್ಕ ಸಿಸ್ಟರ್ಸ್ನೆಲ್ಲ ಯಾಕೆ ತೋರಿಸಲ್ಲ ಅಂತ. ತೋರಿಸ್ಬೋದು, ಆದರೆ ಅವರು ಬರೋದಕ್ಕೆ ಇಷ್ಟಪಡೋದಿಲ್ಲ. ಅದಕ್ಕೋಸ್ಕರ ನನ್ನ ರೊಟೀನ್ ಏನಿರುತ್ತೆ ಅದನ್ನು ನಾನು ತೋರಿಸ್ತಾ ಹೋಗ್ತೀನಿ. ಅವತ್ತು ಮಕ್ಕಳಿಗೆಲ್ಲನೂ ರಜೆನೇ ಇತ್ತಲ್ವ, ಮಕ್ಕಳಿಗೆಲ್ಲ ಸ್ನಾನ ಮಾಡಿಸಿ ಹೊಸ ಬಟ್ಟೆ ಹಾಕಿ ಬಿಟ್ಟರೆ ಅವ್ರಿಗೊಂದು ದೊಡ್ಡ ಖುಷಿ. ಅದೇ ಒಂದು ಸಂಭ್ರಮ ಥರ ಹಾಡ್ಕೊಂಡಿರ್ತಾರೆ. ಆಮೇಲೆ ನಾವು ಮತ್ತೆ ತಲೆ ಕೆಡಿಸ್ಕೊಳ್ಳೋಂಗಿಲ್ಲ, ಅವ್ರ ಪಾಡಿಗೆ ಅವ್ರಿಗೆ ಹಾಡ್ಕೊಂಡಿರ್ತಾರೆ. ದೊಡ್ಡ ದೊಡ್ಡ ಫೋಟೋಗಳಿಗೆಲ್ಲ ಹೂವು ಹಾಕ್ಬಿಟ್ಟು ಈಗ ಕೆಳಗಡೆ ಕೂತ್ಕೊಂಡು ಇಲ್ಲಿ ಕಳಶದ ಹತ್ರ ಜೋಡಿಸ್ಕೋತಾ ಇದ್ದೀನಿ. ಸಿಟಿಯಿಂದ ಸ್ವಲ್ಪ ಕನಕಾಂಬ್ರ ಎಲ್ಲ ತೊಗೊಬಂದಿದ್ರು, ಅದು ಮತ್ತು ಮಲ್ಲಿಗೆ ದಿಂಡೆಲ್ಲನೂ ಸುತ್ಕೊಂಡಿದ್ದೆ. ಅವೆರಡನ್ನೂ ಸೇರಿಸಿ ಈಗ ನಾನು ದೇವರಿಗೆ ಹಾಕ್ಕೋತಾ ಇದ್ದೀನಿ ಕನಕಾಂಬ್ರ ದಿಂಡು. ಯಾಕೋ ಗೊತ್ತಿಲ್ಲ, ಇವತ್ತು ಸೀರೆ ಬೇರೆ ಹಾಕ್ಕೋಬೇಕು ಅನ್ನಿಸ್ತು. ಹೆಂಗಪ್ಪ ನಾನು ಕೆಲಸ ಮಾಡ್ಕೊಳ್ಳೋದಂತಲೂ ಯೋಚನೆ ಮಾಡಿಕೊಂಡೆ. ಆನಂತರ ಕಾಟನ್ ಸೀರೆ ಅಲ್ವಾ, ಚೆನ್ನಾಗಿರುತ್ತೆ ಅಂತೇಳಿ ಹಾಕ್ಕೊಂಡೆ. ಅದು ಪೂಜೆ ಮಾಡಿ ಒಂದು ಸ್ವಲ್ಪ ಹೊತ್ತು ಅಷ್ಟೇ ನನ್ನ ಕೈಯಲ್ಲಿ ಈ ಬಿಸಿಲಿಗೆ ಇಟ್ಕೊಳ್ಳೋಕ್ಕಾಗಲಿಲ್ಲ. ನನಗೊಂಥರ ಧಗೆ ಅನ್ನಿಸ್ಬಿಡ್ತು. ಅದಕ್ಕೆ ಮ್ಯಾಚಿಂಗ್ ಬ್ಲೌಸ್ ವೈಟ್ ಇತ್ತು, ನಾನು ಇದನ್ನು ವೇರ್ ಮಾಡಿದೆ, ಚೆನ್ನಾಗಿ ಕಾಣಿಸ್ತಾಯಿತ್ತು ಅಂತ ಹೇಳ್ಬಿಟ್ಟು. ಆಮೇಲೆ ದೀಪಗಳು ಎಲ್ಲನೂ ತೊಳೆದಿಟ್ಟಿದ್ದೆ, ಅದನ್ನು ಈಗ ನೀಟಾಗಿ ಬಟ್ಟೆಯಲ್ಲಿ ಒರೆಸ್ಕೊಳ್ತಾ ಇದ್ದೀನಿ. ಈ ಟೈಮಲ್ಲಿ ಸೀರೆಗಳೆಲ್ಲನೂ ಹಾಕ್ಕೊಂಡು ನಿಜವಾಗ್ಲೂ ಕೆಲಸ ಮಾಡೋಕ್ಕಂತೂ ಆಗೋದಿಲ್ಲ. ಆಗಿನ ಕಾಲದಲ್ಲೆಲ್ಲ ಫುಲ್ಲು ಸೀರೆ ಹಾಕ್ಕೊಂಡೆ ಯಾವುದೇ ಒಂದು ಸಿಚುವೇಶನ್ ಬರಲಿ ಅದಕ್ಕೆ ತಕ್ಕನಂಗೆ ಇರ್ತಾಯಿದ್ರು ಸೀರೆ ಹಾಕ್ಕೊಂಡೇ. ಆದರೆ ಈಗಿನ ಜನ್ರೇಷನ್ನಲ್ಲಿ ನಿಜವಾಗ್ಲೂ ಸೀರೆ ಹಾಕ್ಕೊಂಡು ಒಂದು ಪೂಜೆ ಮಾಡೋಕ್ಕೆ ಇಲ್ಲ ಎಲ್ಲಾದರೂ ಹೋಗೋಕ್ಕೆ, ಫಂಕ್ಷನ್ಸ್ಗೆ, ದೇವಸ್ಥಾನಕ್ಕೆ ಮಾತ್ರ ವೇರ್ ಮಾಡ್ತಾ ಇರ್ತೀವಿ. ಆದರೆ ಅದನ್ನೇ ಹಾಕ್ಕೊಂಡು ಮನೆಯಲ್ಲಿ ಎಲ್ಲ ಕೆಲಸ ಮಾಡ್ಕೊಳ್ಳೋಕೆ ನಿಜವಾಗ್ಲೂ ಆಗೋದಿಲ್ಲ. ಸರಿ ಅಂತೇಳಿ ಹಾಕ್ಕೊಂಡೆ ಇಷ್ಟಪಟ್ಟು. ಪೂಜೆ ಎಲ್ಲ ಮಾಡಿ ಮುಗಿಸೋವರೆಗೂ ಅಷ್ಟೇ ಇತ್ತು ನನ್ನ ಹತ್ರ. ಆಮೇಲೆ ಆಗಲಿಲ್ಲ ನನ್ನ ಕೈಯಲ್ಲಿ. ಸರಿ ಅಂತೇಳ್ಬಿಟ್ಟು ತೆಗೆದ್ಬಿಟ್ಟು ಡ್ರೆಸ್ ನೋಡಿದೆ, ಯಾವುದೇ ಥರದ್ದು ಟೈಟ್ ಆಗಿದ್ದೆಲ್ಲ ಇತ್ತು, ಲೂಸ್ ಇರೋದಿರಲಿಲ್ಲ ಅಂತೇಳ್ಬಿಟ್ಟು ನೈಟಿನೇ ವೇರ್ ಮಾಡಿಕೊಂಡೆ. ಆಮೇಲೆ ಅಕ್ಕ ನನಗೆ ಇಲ್ಲ ನಾನು ಕುತ್ಕೊಂಡ್ಬಿಡ್ತೀನಿ, ಸಡನ್ನಾಗಿ ಎದ್ದೇಳೋಕ್ಕಾಗಲ್ಲ ಅಂತೇಳ್ಬಿಟ್ಟು ನಾನು ಕೇಳಿದ್ದೆಲ್ಲನೂ ಅವರು ತಂದುಕೊಡ್ತಾ ಇರ್ತಾರೆ. ಸರಿ ಅಂತೇಳಿ ಎಲ್ಲನೂ ದೇವರಿಗೆ ಸಿದ್ಧತೆಯನ್ನು ಮಾಡ್ಕೋತಾ ಇದ್ದೀನಿ. ನನಗೆ ಪೂಜೆ ಮಾಡೋದೇ ಏನಿಲ್ಲ ಅಂತಂದ್ರೂ 2 ಅವರ್ ಬೇಕಾಗುತ್ತೆ. ಯಾಕಂದರೆ ಫುಲ್ಲು ಫೋಟೋಗಳಿಗೆಲ್ಲನೂ ಹೂವು ಹಾಕಿ ಕೆಳಗಡೆ ಎಲ್ಲನೂ ಕೂತ್ಕೊಂಡು ಜೋಡಿಸ್ಕೊಂಡು ರೆಡಿ ಮಾಡ್ಕೊಳ್ಳೋಕ್ಕೆ. ಈಗ ದೀಪಗಳಿಗೆಲ್ಲನೂ ಬತ್ತಿಯನ್ನು ಹಾಕ್ಕೊಳ್ತೀನಿ. ನಾನು ಮಂಗಳವಾರ ಚೇಂಜ್ ಮಾಡಿಬಿಡ್ತೀನಿ ಮತ್ತು ಹೊಸ್ದಾಗಿ ಹಾಕ್ತೀನಿ. ಯಾಕಂದರೆ ನಾನು ಯಾವಾಗ ಮತ್ತೆ ಪೂಜೆ ಮಾಡ್ತೀನಿ ಅಲ್ವಾ, ಆವಾಗ ಬತ್ತಿಗಳನ್ನು ತೆಗೆದ್ಬಿಡ್ತೀನಿ. ಅದ್ರ ಜೊತೆ ಒಂದು 5 ಅಕ್ಷತೆಗಳನ್ನು ಹಾಕಿ ದೀಪವನ್ನು ಹಚ್ಚೋದ್ರಿಂದ ತುಂಬ ಒಳ್ಳೆಯದು ಅಂತ ಹೇಳ್ತಾರೆ. ನಾನು ಈ ರೀತಿಯಾಗಿ ಮಾಡ್ಕೊಳ್ತೀನಿ. ಬಿಡಿ ಜಾಮಂತಿಗೆ ಇರಲಿಲ್ಲ, ಸರಿ ಅಂತ ಹೇಳ್ಬಿಟ್ಟು ಕಟ್ಟಿರೋದ್ರಲ್ಲೇ ಇಟ್ಕೊಂಡು ಇಲ್ಲಿ ರೆಡಿ ಮಾಡ್ಕೋತಾ ಇದ್ದೀನಿ. ಲಕ್ಷ್ಮೀ ದೇವಿಗೂ ಮಲ್ಲಿಗೆ ದಿಂಡು ಹಾಕಬೇಕಿತ್ತು, ಆದರೆ ಟೈಮ್ ಸಿಕ್ಕಲಿಲ್ಲ ಸುತ್ಕೊಳ್ಳೋಕ್ಕೆ. ಸರಿ ಅಂತ ಹೇಳ್ಬಿಟ್ಟು ಈಗಿರೋದೇ ಸಾಕು ಅಂತ ಹೇಳಿ ಇನ್ನೊಂದು ದಿನ ಹಾಕ್ಕೊಳ್ಳೋಣ ಅಂತ ಹೇಳಿ ಈಗ ಹೂವೆಲ್ಲ ಹಾಕ್ಕೊಂಡು ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಯಾಕೋ ಗೊತ್ತಿಲ್ಲ, ಬಿಸಿಲಿಗೆ ಅನಿಸುತ್ತೆ ಜಾಮಂತಿಗೆ ಎಲ್ಲನೂ ಸ್ವಲ್ಪ ಬಾಡೋದು ಹಂಗೆ ಆ ಥರ ಅನ್ನಿಸ್ತಾ ಇತ್ತು. ಆದರೆ ನೋಡೋಕ್ಕೆ ಇವಾಗ ಏನೊಂದು ಹೂವನೂ ಅಷ್ಟೇ ಹಾಕಿ ಪೂಜೆ ಮಾಡಿ ಒಂದಿನ ಸಂಜೆವರೆಗೂ ಚೆನ್ನಾಗಿರುತ್ತೆ. ಆಮೇಲೆ ಅಷ್ಟೊಂದು ಚೆನ್ನಾಗಿರೋದಿಲ್ಲ, ಹೂವೆಲ್ಲನೂ ಬಾಡೋದಂಗೆ ಆಗ್ತಾ ಇರುತ್ತೆ. ಕಂಪ್ಲೀಟಾಗಿ ಹೂವೆಲ್ಲ ಹಾಕಿದ್ದಾಯಿತು. ಈಗ ರಂಗೋಲಿಯನ್ನು ಹಾಕ್ಕೊಳ್ತಾ ಇದ್ದೀನಿ. ಇಲ್ಲಿ ಸ್ವಸ್ತಿಕನ್ನು ಬಿಡಿಸ್ಕೊಳ್ತಾ ಇದ್ದೀನಿ. ಲಕ್ಷ್ಮಿ ಮುಂದೆ ಜಾಸ್ತಿ ನಾನು ಕುಬೇರ ರಂಗೋಲಿ ಇಲ್ಲಾಂದರೆ ಸ್ವಸ್ತಿಕನೇ ಜಾಸ್ತಿ ಹಾಕ್ತಾ ಇರ್ತೀನಿ. ಯಾಕಂತಂದರೆ ಇದು ಲಕ್ಷ್ಮೀ ದೇವಿಗೆ ಪ್ರಸಿದ್ಧ ಅಂತ ಹೇಳಿ ಇದನ್ನೇ ಹಾಕ್ಕೊಳ್ತಾ ಇರ್ತೀನಿ ಜಾಸ್ತಿ. ಮೋಲ್ಡ್ಗಳನ್ನು ತಂದಿದ್ದೀನಿ, ಅದು ಏನಾದರೂ ನೆನಪು ಬಂದರೆ ಹಾಕ್ತೀನಿ, ಇಲ್ಲ ಅಂತಂದರೆ ಇಲ್ಲ.
ಉರುಳಿ ಬೌಲ್ಗೆ ಹೂವೆಲ್ಲ ಚೇಂಜ್ ಮಾಡಿ ಇಟ್ಟಿದ್ದೆ. ಮತ್ತು ಕಾಶಿಯಿಂದ ಪ್ರಯಾಗ್ರಾಜಿಂದ ನೀರನ್ನು ತಂದು ಕೊಟ್ಟಿದ್ದರು. ಅದು ಹಾಗೇ ಇತ್ತು. ಹಬ್ಬದ ದಿನ ಸ್ನಾನ ಮಾಡ್ಕೊಳ್ಳೋಣ ಅಂದ್ಕೊಂಡೆ, ಆದರೆ ಅವತ್ತೂ ಸ್ನಾನ ಮಾಡ್ಕೊಳ್ಳೋಕ್ಕಾಗಿಲ್ಲ. ಸರಿ ಇನ್ನೊಂದು ದಿನ ಸ್ನಾನ ಮಾಡಬೇಕಾದ್ರೆ ಸ್ವಲ್ಪ ಹಾಕ್ಕೊಂಡು ಮಾಡ್ಕೊಳ್ಳೋಣ ಅಂತ ಹೇಳಿ ಹಾಕಿದ್ದೆ. ಮತ್ತು ಕಲರ್ಸಲ್ಲಿ ಶ್ರೀ ಮಂಜುನಾಥ ಫಿಲಮನ್ನು ಹಾಕಿದ್ರು. ಅದನ್ನು ಹಾಕ್ಬಿಟ್ಟು ಹೀಗೆ ಪೂಜೆಗೆ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಮಕ್ಕಳು ಅವ್ರ ಪಾಡಿಗೆ ಅವರು ಆಟ ಆಡ್ಕೋತಾ ಇದ್ದರು. ಅದೇನೋ ಗೊತ್ತಿಲ್ಲ, ಪೂಜೆ ಮಾಡಬೇಕಾದ್ರೆ ಒಂದು ದೇವ್ರ ಹಾಡು ಥರ ಎಲ್ಲ ಕೇಳ್ತಾ ಇದ್ದರೆ ಒಂದು ಖುಷಿ ಆಗುತ್ತೆ ಅದನ್ನು ಮಾಡೋಕ್ಕೆ. ಅಕ್ಕ ನೋಡ್ತಾ ಇರ್ಬೋದು, ಅಡುಗೆ ಮನೆಗೆ ಹೋದರೆ ಅವ್ರು ಈ ರೀತಿ ಪ್ಯಾಕ್ ಮಾಡ್ಕೊಳ್ತಾರೆ. ಹಬ್ಬಗಳ ಟೈಮಲ್ಲೇ ಎಷ್ಟು ಒಬ್ರಿಗೂ ಒಂದೊಂದು ಕೆಲಸ ಮಾಡಿಕೊಂಡ್ರು ಸಾಕಾಗೋದಿಲ್ಲ. ಹೊಸ್ಲಿಗೆ ಹೀಗೆಲ್ಲನೂ ರೆಡಿ ಮಾಡ್ಕೊಂಡಿದ್ದಾಯಿತು. ಈಗ 2 ದೀಪಕ್ಕೂ 5 ಅಕ್ಷತೆ ಕಾಳನ್ನು ಹಾಕ್ಕೊಂಡು ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಅಡುಗೆ ಬಂದುಬಿಟ್ಟು ರೆಡಿ ಆಗೋದು ಲೇಟ್ ಆಗಿತ್ತು. ಸರಿ ಅಂತ ಹೇಳ್ಬಿಟ್ಟು ನೈವೇದ್ಯಕ್ಕೆ ಅಂತ ಹೇಳಿ ಉಪ್ಪಿಟ್ಟು ಕೇಸರಿಬಾತನ್ನು ಮಾಡ್ಕೊಂಡಿದ್ವಿ. ಅದನ್ನೇ ನೈವೇದ್ಯಕ್ಕೆ ಇಡೋಣ, ಆಮೇಲೆ ಇನ್ನೊಂದು ಸರಿ ಎಲ್ಲನೂ ಮಾಡಿದ ನಂತರ ಇನ್ನೊಂದು ಸರಿ ನೈವೇದ್ಯ ಮಾಡಿದ್ರೆ ಆಯಿತು ಅಂತ ಹೇಳಿ ಈಗ ಅದನ್ನೇ ಇಟ್ಟು ನಾನು ದೇವರಿಗೆ ನೈವೇದ್ಯ ಮಾಡ್ತಾಯಿದ್ದೀನಿ. ಈಗ ಪೂಜೆ ಮಾಡ್ಕೊಳ್ತಾ ಇದ್ದೀನಿ. ಕೆಲವೊಬ್ಬರೆಲ್ಲ ಕೇಳ್ತಾನೆ ಇದ್ದೀರಾ, ನೀವು ದೀಪ ಹಚ್ಬೇಕಾದ್ರೆ ಸ್ತೋತ್ರ ಯಾವುದಾದ್ರೂ ಹೇಳ್ತೀರಾ ಅಂತ. ನನಗೆ ಗೊತ್ತಿರೋ ಪ್ರಕಾರ ಅಷ್ಟೊಂದು ನಾನು ಯಾವಾಗೂ ಹೇಳ್ಕೊಳಕ್ಕೆ ಹೋಗೋದಿಲ್ಲ. ಸದ್ಯಕ್ಕೆ ಈ ನಡುವೆ ಒಂದು ಅಭ್ಯಾಸ ಮಾಡ್ಕೊಂಡಿದ್ದೀನಿ. ದೀಪ ಹಚ್ಬೇಕಾದ್ರೆ ಈ ನಾಮವನ್ನು ಹೇಳ್ಕೋಬೇಕು ಅಂತ. ಒಂದೊಂದು ಪದಗಳು ಗೊತ್ತಾಗೋದೇ ಇಲ್ಲ ನನಗೆ ಹೇಳೋದಕ್ಕೆ. ಅದಕ್ಕೋಸ್ಕರ ಅದನ್ನು ಚೆನ್ನಾಗಿ ಅಭ್ಯಾಸ ಮಾಡಿಕೊಂಡು ದೇವರಿಗೆ ದೀಪ ಹಚ್ಬೇಕಾದ್ರೆ ಆ ನಾಮವನ್ನು ಹೇಳ್ಕೊಳ್ತೀನಿ. ಆಲ್ರೆಡಿ ಈ ರೀತಿಯಾಗಿ ಇವತ್ತು ಪೂಜೆ ಇತ್ತು. ಈ ಅಲಂಕಾರ ನಿಮಗೆ ಹೇಗೆ ಅನ್ನಿಸ್ತು? ಇಷ್ಟ ಆಗಿದ್ದರೆ ಪ್ಲೀಸ್ ಒಂದು ಲೈಕ್ ಮಾಡೋದನ್ನು ಮರಿಬೇಡಿ. ಇನ್ನು ನೆಕ್ಸ್ಟು ಬಂದುಬಿಟ್ಟು ಆಗಲಿಲ್ಲ ಹೇಳಿದಾಗೆ ಸೀರೆ ಹಾಕ್ಕೊಂಡು ನನಗೆ ಕಂಫರ್ಟಬಲ್ ಅನ್ನಿಸ್ಲಿಲ್ಲ. ಅದು ತುಂಬಾ ನನಗೊಂಥರ ಅನ್ನಿಸ್ತಾ ಇತ್ತು. ಸರಿ ಅಂತ ಹೇಳಿ ಸಂಜೆ ಟೈಮ್ಗೆ ದೇವಸ್ಥಾನಕ್ಕೆ ಹೋಗೋಣ ಅಂತ ಹೇಳ್ಬಿಟ್ಟು ರೆಡಿ ಮಾಡಿದ್ವಿ. ಸಿಂಪಲ್ಲಾಗಿ ಒಂದು ಡ್ರೆಸ್ಸನ್ನು ಹಾಕ್ಕೊಂಡು ಹೋದೆ. ಈಗ ಮೊದಲಿದ್ದ ಡ್ರೆಸ್ಗಳೆಲ್ಲ ಯಾವುದೂ ಆಗೋದಿಲ್ಲ ನನಗೆ. ಟೈಟ್ ಅನಿಸುತ್ತೆ. ಅದು ಟೈಟ್ ಇದ್ದಿರೋ ಬಟ್ಟೆ ಎಲ್ಲ ಹಾಕ್ಕೊಳ್ಬಾರ್ದು, ದೃಷ್ಟಿ ಆಗುತ್ತೆ, ಹಾಗೆಯೇ ತುಂಬ ಒತ್ತಿದಂಗೆ ಆಗುತ್ತೆ ಅಂತ ಹೇಳ್ಬಿಟ್ಟು ಆದಷ್ಟು ಲೂಸ್ ಆಗಿರುವಂಥ ಡ್ರೆಸ್ಗಳನ್ನೇ ಹಾಕ್ಕೊಳ್ತೀನಿ. ಇದು ಮೊನ್ನೆ ತೊಗೊಂಡು ಬಂದಿದ್ದೆ. ಅದನ್ನೇ ಹಾಕ್ಕೊಂಡು ದೇವಸ್ಥಾನಕ್ಕೆ ರೆಡಿ ಆಗೋದ್ವಿ. ಫಸ್ಟು ಮಾರಿಯಮ್ಮನ ದೇವಸ್ಥಾನಕ್ಕೆ ಹೋಗಿ ಅಲ್ಲಿ ಹೂವು ಎಲ್ಲ ಮಲ್ಲಿಗೆ ಹಾರ ರೆಡಿ ಮಾಡ್ಕೊಂಡು ಹೋಗಿದ್ವಿ. ಅದನ್ನು ಕೊಟ್ಬಿಟ್ಟು ಅಲ್ಲಿ ಪೂಜೆ ಮಾಡಿಸ್ಕೊಂಡು ಆನಂತರ ಶಿವನ ದೇವಸ್ಥಾನಕ್ಕೆ ಹೋಗಿದ್ವಿ. ಅಲ್ಲಿ ಎಷ್ಟೊಂದು ಜನ ಎಲ್ಲನೂ ಬೆಲ್ಲದ ದೀಪ ಆರತಿ ಎಲ್ಲ ಮಾಡಿದರು. ಆನಂತರ ದೇವರಿಗೆ ಮತ್ತು ಅಭಿಷೇಕ ಮಾಡ್ತಾಯಿದ್ರು. ನಾವು ಹೋಗಿದ್ದು ಟೈಮ್ಗೆ ದೇವ್ರನ್ನ ನೋಡೋಕ್ಕೆ ಕೂಡ ಅಷ್ಟು ಬಿಡೋದಿಲ್ಲ, ಜನ ಜಾಸ್ತಿ ಇದ್ದರು ಅಂತ ಹೇಳ್ಬಿಟ್ಟು. ಮತ್ತು ಈಶ್ವರನಿಗೆ, ಪಾರ್ವತಿಗೆ, ಗಣಪತಿಗೆ ಎಲ್ಲನೂ ಹಾರಗಳನ್ನು ಮಾಡ್ಕೊಂಡು ಹೋಗಿದ್ವಿ. ಸರಿ ನಾವು ಕೊಟ್ವಿ. ಅವರು ಸರಿ ಈಗಲೇ ಹಾಕ್ಬಿಡ್ತೀವಿ ಅಂತ ಹೇಳಿದರು. ಸರಿ ಅವ್ರ ಕೈಯಲ್ಲಿ ಹಾಕ್ತಾಯಿದ್ರು. ಹಾಗೇ ದೇವ್ರಿಗೆ ಹಾಕಿಸ್ಬಿಟ್ಟು ಬಂದ್ವಿ. ನೆಕ್ಸ್ಟು ಪಾರ್ವತಿಗೆ ಈ ರೀತಿಯಾಗಿ ಅಲಂಕಾರ ಮಾಡಿದ್ರು, ಬೆಳ್ಳಿ ಕವಚ ಹಾಕಿ. ಇವತ್ತಿನ ವ್ಲಾಗ್ ಇಷ್ಟ ಆಗಿರುತ್ತೆ ಫ್ರೆಂಡ್ಸ್. ನಿಮ್ಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ. ಹಾಗೆ ಹೊಸದಾಗಿ ನೋಡ್ತಾ ಇದ್ದೀರಾ, ಪ್ಲೀಸ್ ಸಪೋರ್ಟ್ ಮೀ. ಮತ್ತೆ ಸಿಗೋಣ. ಬಾಯ್.